ದರಿದ್ರ ಆದ್ರೇನು ಸಾವು ಚರಿತ್ರೆ ಆಗಿರ್ಬೇಕು ಅಂತ ಮಹಾತ್ಮ ಗಾಂಧೀಜಿ ಹೇಳಿದ್ರು ಡೂ ಆರ್ ಡೈ ಅಂತ. ದೊಡ್ಡವ್ರು ಹೇಳಿದ್ರು ಡೂ ಬಿಫೋರ್ ಯು ಡೈ ಅಂತ. ನಿಮ್ ಚಿಕ್ಕಬಳ್ಳಾಪುರ MLA ಹೇಳ್ತಿದ್ದಾರೆ ಡೋಂಟ್ ಡೈ ಅಂಟಿಲ್ ಯು ಡೂ ಮಗನೆ ಅಂತ. 10ನೇ ಕ್ಲಾಸ್ ಅಲ್ಲಿ ನಾನು ಸೆಕೆಂಡ್ ಟಾಪರ್ ಆದೆ. ಸರ್ ಫಸ್ಟ್ ಟಾಪರ್ ಯಾಕಾಗಲಿಲ್ಲ? ನನ್ನ ಫ್ರೆಂಡ್ ಚೆನ್ನಾಗಿರ್ಲಿ ಅಂತ ಬಿಟ್ಕೊಟ್ಟೆ. ಮಗ ಒಂದ್ ನೆನ್ಪಿಟ್ಕೊಳ್ಳೋ, ಕೈ ಬರ ಸೊಟ್ಟಗಿದ್ರೆ ಹಣೆ ಬರಹ ನೆಟ್ಟಿದ್ದಾಗ ಯಾವನ್ ಕದಲ್ಸಕ್ಕಾಗುತ್ತೆ? ಇಫ್ ಯುವರ್ ಫಾದರ್ ಆರ್ ಮದರ್ ಇಸ್ ಪುವರ್, it's not your mistake. Don't be a poor father or mother for your kids. That is my advice. ನಿಮ್ MLA ಗೊಂದು ಆಸೆ ಇದೆ, ನೀನ್ ಡಾಕ್ಟರ್ ಆಗು, ಇಂಜಿನಿಯರ್ ಆಗು. ಅಮೆರಿಕಾಗಲ್ಲ, ಇಲ್ಲೆಲ್ಲೋ ಸುತ್ತಮುತ್ತ ಒಂದು ಹಾಸ್ಪಿಟಲ್ ಕಂಪನಿ ಕಟ್ಟಿ ಅಮೆರಿಕ ಅವ್ರನ್ನ ಈ ಗಲ್ಲಿಗೆ ಇಳಿಸ್ಬೇಕು ಮಗ. ಹೈಸ್ಕೂಲ್ ಅಲ್ಲಿ ಇದ್ದಾಗ ನಾನು ಒಂದೊಂದು ಸಬ್ಜೆಕ್ಟ್ ಫೇಲ್ ಆಗ್ತಿದ್ದೆ. ನನ್ನ ಫ್ರೆಂಡ್ ಎಲ್ಲದರಲ್ಲೂ ಪಾಸ್ ಆಗ್ತಿದ್ದ. ನನ್ನ ಫ್ರೆಂಡು ಮೈಕ್ರೋಸಾಫ್ಟ್ ಅನ್ನೋ ಕಂಪನಿಯಲ್ಲಿ ಇಂಜಿನಿಯರು. ಇವತ್ತು ನಾನು ಆ ಕಂಪನಿ ಓನರು ಅಂತ. ಗರ್ಭಗುಡಿಯಲ್ಲಿರುವ ದೇವತೆಗಿಂತ ಜನ್ಮ ಕೊಟ್ಟ ತಾಯಿ ದೊಡ್ಡೋಳು ಅನ್ಕೊಂಡು ನಿಮ್ಮ ಅಪ್ಪ ಅಮ್ಮಗೆ ನಮಸ್ಕಾರ ಹಾಕೊಂಡು ಹೋಗೋದು ಯಾಕೆ ಡಿಸ್ಟಿಂಕ್ಷನ್ ಬರೋಲ್ಲ ನೋಡ. ನಾನು PUC ಅಲ್ಲಿ ಇದ್ದಾಗ ನನ್ನ ತಂದೆ ತಾಯಿ ಕಳ್ಕೊಂಡೆ, ಆರ್ಪನ್ ಆದೆ. ಇವತ್ತು 10 ಆಂಬುಲೆನ್ಸ್ ಬಿಟ್ಟಿದ್ದೀನಿ 24/7. ಒಂದು 1 ಅವರ್ ನನ್ನ ಮಾತು ಕೇಳಿ ನಾವು ಕೊಟ್ಟಿರೋ 4 ಮಾಡೆಲ್ ಪೇಪರ್ ಓದಿದ್ರೆ ಫಸ್ಟ್ ಕ್ಲಾಸ್ ಬಂದ್ಬಿಡುತ್ತೆ. 4 ಮಾಡೆಲ್ ಪೇಪರ್ ಬೋರ್ಡ್ ಇಂದ ಕೊಟ್ಟಿದೀವಿ. ಆ ಪೇಪರ್ಸ್ ಅಲ್ಲೇ ಬರೆದಿಟ್ಕೊಳ್ಳಿ. 40ರಿಂದ 50 ಮಾರ್ಕ್ಸ್ ಕಾಪಿ ಪೇಸ್ಟ್ ಆಗುತ್ತೆ. 4 ಮಾಡೆಲ್ ಪೇಪರ್ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಫಸ್ಟ್ ಕ್ಲಾಸ್ ಬರುತ್ತೆ. మీరు తిరిగా పేపర్ చూసి దాంట్లో ఏమిటికి వస్తుంది అంటే దాంట్లోనే వస్తుంది. ನಾನು పెరేసర కన్నడ మీడియం ಶಾಲೆನೇ. ఇది చదవండి అంటే దీంట్లో వస్తుందా అనుకుంటాం. ಇದೇ ಪ್ರಾಬ್ಲಮ್ ನೋಡಿ. ಲೈಫಲ್ಲಿ ಹೀರೋ ಆಗಕ್ಕೆ ಎಲ್ರಿಗೂ ಒಂದು ಅವಕಾಶ ಇರುತ್ತೆ. ಲೈಫಲ್ಲಿ ಹೀರೋ ಆಗಕ್ಕೆ SSLC ಫಸ್ಟ್ ಚಾನ್ಸು. ಆ ಹೀರೋಯಿಸಮ್ ಏನು ಅಂತ ಸ್ಟೇಟ್ಗೆ ತೋರಿಸ್ಬೇಕಷ್ಟೆ. ಕಷ್ಟಪಟ್ಟು ಓದ್ಬೇಕು, ಇಷ್ಟಪಟ್ಟು ಓದ್ಬೇಕು, ಅಪ್ಪ ಅಮ್ಮಗೋಸ್ಕರ ಓದ್ಬೇಕು. ಹೆಂಗ್ ಓದ್ಬೇಕು ಮಗನೇ ಅಂದ್ರೆ ರಿಸಲ್ಟ್ ದಿನ ಕರ್ನಾಟಕ ನಿನ್ ಬಗ್ಗೆ ಓದ್ಬೇಕು, ಹಂಗ್ ಓದ್ಬೇಕು. ಹುಟ್ಟು ದರಿದ್ರ ಆದ್ರೇನು ಸಾವು ಚರಿತ್ರೆ ಆಗಿರ್ಬೇಕು ಅಂತ. ಸಾವು ಚರಿತ್ರೆ ಆಗಿರ್ಬೇಕು. ಆ ರೇಂಜ್ ಅಲ್ಲಿ ಪ್ರಿಪೇರ್ ಆಗ್ಬೇಕು. ಬಹಳಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ತಿರ್ತಾರೆ, ಸರ್ ಇನ್ನೆಲ್ಲ ಕೆಲವು ದಿನ ಟೈಮ್ ಇದೆ, ನಾನು ಇವಾಗ ಕುತ್ಕೊಂಡು ಓದಿದ್ರೆ ಪಾಸ್ ಆಗ್ತೀನಾ, ಫಸ್ಟ್ ಕ್ಲಾಸ್ ಬರ್ತೀನಾ, ಇಲ್ಲ ಫಸ್ಟ್ ಕ್ಲಾಸ್ ಬಂದ್ರೆ ಡಿಸ್ಟಿಂಕ್ಷನ್ ಬರ್ತೀನಾ, ಇಲ್ಲ ಸ್ಟೇಟ್ ರ್ಯಾಂಕ್ ಬರ್ತೀನಾ ಅಂತ. ಶೇಕ್ಸ್ಪಿಯರ್ ಯಾವತ್ತೂ ಇಂಗ್ಲಿಷಲ್ಲಿ MA ಮಾಡಲಿಲ್ಲ. ಇವತ್ತು ಯಾವನು ಶೇಕ್ಸ್ಪಿಯರ್ನ ಓದ್ದೆ ಇಂಗ್ಲಿಷಲ್ಲಿ MA ಮಾಡೋಕ್ಕಾಗಲ್ಲ. ಏನಾಗಿದೆ ಅಂತಲ್ಲ, ಏನ್ ಮಾಡ್ತೀವಿ ಅನ್ನೋದೇ ಮ್ಯಾಟರ್. ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ ಬಸವ ಗಾಂಧಿ ಆಗಲು ಯಾವ ಕೋರ್ಸ್ಗಳುಂಟಯ್ಯ? ನಿಮ್ಮೊಳಗಿರುವ ಫೋರ್ಸ್ ಬೇಕಯ್ಯ ಅಂತ. ಆ ಫೋರ್ಸ್ ಇಲ್ಲ ಅಂದ್ರೆ ಬಾಗ್ ಮಾట్లాಡ್ತಾನೆ ಕದ ಅದಕ್ಕೆ MLA ಹಿಡಿದು ಇದಕ್ಕೆ ಹೊಡಿಬೇಕು. ನಿಮ್ ಜನರೇಷನ್ಗೆ ತುಂಬಾ ಸೀರಿಯಸ್ ಆಗೆಲ್ಲ ಮಾತಾಡಿದ್ರೆ ನಾವ್ ಹೇಳೋದನ್ನ ಕಮ್ಯುನಿಕೇಟ್ ಮಾಡಕ್ ಆಗಲ್ಲ. ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು ಡೂ ಆರ್ ಡೈ ಅಂತ. ಮಾಡು ಇಲ್ಲವೇ ಮಾಡಿ. ಡೈಲಾಗ್ ಇನ್ನ ಆಗಿಲ್ಲ ಇರಂಗೆ. ಮಹಾತ್ಮ ಗಾಂಧೀಜಿ ಹೇಳಿದ್ರು ಡೂ ಆರ್ ಡೈ ಅಂತ. ದೊಡ್ಡವ್ರು ಹೇಳಿದ್ರು ಡೂ ಬಿಫೋರ್ ಯು ಡೈ ಅಂತ. ನಿಮ್ ಚಿಕ್ಕಬಳ್ಳಾಪುರ MLA ಹೇಳ್ತಿದ್ದಾರೆ ಡೋಂಟ್ ಡೈ ಅಂಟಿಲ್ ಯು ಡೂ ಮಗನೆ ಅಂತ. ಪಾಪ ನಮ್ಮ ಹಳ್ಳಿ ಕಡೆ ನಾನು ಪೆರೇಸಂದ್ರ ಸ್ಕೂಲು ಸೆಕೆಂಡ್ ಟಾಪರ್ 10th ಅಲ್ಲಿ. ನಾನು ಪೆರೇಸಂದ್ರದಲ್ಲಿ 8ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ ಯಾವ ಇಂಟರ್ ಸ್ಕೂಲ್ಗೆ ಹೋದ್ರು ಕನ್ನಡ ಮೀಡಿಯಂ ಅಲ್ಲಿ ನಾವು ವಿನ್ ಆಗ್ತಿದ್ವಿ. 10ನೇ ಕ್ಲಾಸ್ ಅಲ್ಲಿ ನಾನು ಸೆಕೆಂಡ್ ಟಾಪರ್ ಆದೆ. ಸರ್ ಫಸ್ಟ್ ಟಾಪರ್ ಯಾಕಾಗಲಿಲ್ಲ? ನನ್ನ ಫ್ರೆಂಡ್ ಚೆನ್ನಾಗಿರ್ಲಿ ಅಂತ ಬಿಟ್ಕೊಟ್ಟೆ ಅಷ್ಟೇ. ಸಪೋಸ್ ನಾನು ಫಸ್ಟ್ ಟಾಪರ್ ಆಗಿದ್ದಿದ್ರೆ ಅವ್ರು ಸೆಕೆಂಡ್ ಟಾಪರಾ? ಸೊ ಫಸ್ಟ್ ಬರ್ತಾರೆ ಅಂದ್ರೆ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಸೆಕೆಂಡ್ ಬಂದವ್ರಿಗೆ. ಯಾಕಿದ್ರೆ ಅವ್ರು ಸೆಕೆಂಡ್ ಬಂದಿದ್ದಕ್ಕೆ ಅವ್ರು ಫಸ್ಟ್ ಬಂದಿದ್ದು. ತಲೆ ಕೆಡಿಸ್ಕೋಬೇಡಿ.
ಹೇಳ್ತೀನಿ ಕೇಳಿಸ್ಕೊಳ್ಳಿ, ಧೈರ್ಯವಾಗಿರಿ. ಇಂಗ್ಲಿಷ್ ಬರಲ್ಲ, ನನಗೆ ಇಂಗ್ಲಿಷ್ ಕಷ್ಟ ಅಂತ ಅನ್ಕೋಬೇಡಿ. ಪಾಸ್ ಆಗಕ್ಕೆ, ಫಸ್ಟ್ ಕ್ಲಾಸ್ ಬರಕ್ಕೆ, ಡಿಸ್ಟಿಂಕ್ಷನ್ ಬರಕ್ಕೆ ನಿಮಗೆ ಬರೋ ಇಂಗ್ಲಿಷೇ ಸಾಕು. ಯಾರಾದ್ರೂ ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಬಂದ್ರೆ, ನೀನ್ ಮಾತಾಡಕ್ ಹೋದ್ರೆ ನಿನಗೆ ಸರಿಯಾಗಿ ಇಂಗ್ಲಿಷ್ ಬರಲ್ಲ, ನೀನ್ ಫೀಲ್ ಆಗ್ತೀಯ, ಅಯ್ಯೋ ಇಂಗ್ಲಿಷ್ ಫೇಲ್ ಆಗುತ್ತೇನೋ. ನೆನ್ಪಿಟ್ಕೊ ಮಗನೇ, ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್ಕೆ, ಕರೆಕ್ಟ್ ಆಗಿ ಮಾತಾಡಕ್ ಕನ್ನಡ ಇದೆ ಅಲ್ವಾ. ಅದಕ್ಕೆ ಈ ಸಲ ನಿನ್ ಇಂಗ್ಲಿಷ್ ಚೆನ್ನಾಗಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ, ನಾನು ಕನ್ನಡದ ಮೇಲೆ ಪ್ರೀತಿ ಅಂತ ಹೇಳ್ಬೇಕು. ಸೊ ಇವತ್ತಿಂದ ದಯವಿಟ್ಟು ನಾನು ಹೇಳ್ತೀನಿ, ಕಷ್ಟನೋ ಸುಖನೋ, ಕನ್ನಡ ಮೀಡಿಯಂ ಅವ್ರು ಏನೋ ಮಾತಾಡಕ್ ಹೋಗ್ತೀವಿ, ಐ ಟಾಕ್ ಯು ಟಾಕ್ ನೋ ಮಿಡಲ್ ಟಾಕ್ ಅಂತಾರೆ. ಪಾಪ ಅವರು ನಾನು ಅವ್ರು ಮಾತಾಡುವಾಗ ಮಧ್ಯದಲ್ಲಿ ಯಾರು ಮಾತಾಡಬಾರ್ದು, ಮಾತಾಡ್ಬೇಕಷ್ಟೇ. ನೆನ್ಪಿಟ್ಕೋ, ಒಂದ್ ನೆನ್ಪಿಟ್ಕೋ, ನಿನ್ ಬಗ್ಗೆ ನೀನೇ ಹೇಳ್ಬೇಕು ಈ ಪ್ರಪಂಚಕ್ಕೆ. SSLC ರಿಸಲ್ಟ್ ಬಂದಿದ್ದಿನ ಡಿಸ್ಟಿಂಕ್ಷನ್ ನೋಡಿಬೇಕು, ಡಿಸ್ಟಿಂಕ್ಷನ್ ಹೊಡೆದು ಪ್ರಪಂಚಕ್ಕೆ ನೀನೇನು ಅಂತ ಹೇಳ್ಬೇಕು. ಸುಮ್ನೆ ಗೆದ್ರೆ ವಿಕ್ಟರಿ, ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ. ಕೋಳಿ ಮೊಟ್ಟೆ ಆಚೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ, ಅದೇ ಮರಿ ಒಳಗಡೆಯಿಂದ ಹೊಡೆದ್ರೆ ಮರಿ ಆಚೆ ಬರುತ್ತೆ. ಸಮಥಿಂಗ್ आपका अंदर से लगना चाहिए, जिंदगी में आप क्या बनना है. प्लीज माय डियर्स, रिमेंबर वन थिंग, जो देखने से फर्क नहीं पड़ता, लिखने से फर्क नहीं पड़ता, सुनने से फर्क नहीं पड़ता, सोचने से फर्क पड़ता. जिंदगी ಒಂದ್ ನೆನ್ಪಿಟ್ಕೊಳ್ಳಿ, ರಜನಿಕಾಂತ್ಗೆ ಗೊತ್ತಿಲ್ವಾ ಏನೋ 75 ವರ್ಷ ಆಗಿದೆ ಅಂತ. ರಜನಿಕಾಂತ್ಗೂ ಗೊತ್ತು, ನಿನಗೂ ಗೊತ್ತು, ನನಗೂ ಗೊತ್ತು. ರಜನಿಕಾಂತ್ಗೆ ಗೊತ್ತಿಲ್ವಾ ಏನು ಮುಖದ ಮೇಲೆ ರಿಂಕಲ್ಸ್ ಬಂದಿದೆ ಅಂತ. ಅದ್ ನಿನಗೂ ಗೊತ್ತು, ನನಗೂ ಗೊತ್ತು, ರಜನಿಕಾಂತ್ಗೂ ಗೊತ್ತು. ರಜನಿಕಾಂತ್ ಗೊತ್ತಿಲ್ವಾ ಏನು ಬಾಲ್ಡ್ ಹೆಡ್ ಬಂದಿದೆ ಅಂತ. ಅದ್ ನಿನಗೂ ನನಗೂ ರಜನಿಕಾಂತ್ ಗೊತ್ತು. ಇಷ್ಟೆಲ್ಲ ಗೊತ್ತಿರೋದ್ರ ಜೊತೆ ರಜನಿಕಾಂತ್ ಇನ್ನೊಂದು ಗೊತ್ತು, ಮೇಕಪ್ ಆಗಿ ವಿಗ್ ಹಾಕಿದ್ರೆ ನನಗಿಂತ ಸೂಪರ್ ಸ್ಟಾರ್ ಇಲ್ಲ ಅಂತ. ನಮಗೂ ಸೆಲೆಬ್ರಿಟೀಸ್ಗೂ ವೀಕ್ನೆಸ್ಗಳ ಜೊತೆ ಅವ್ರ ಸ್ಟ್ರೆಂತ್ ಗೊತ್ತು, ನಮಗೆ ನಮ್ಮ ವೀಕ್ನೆಸ್ಗಳು ಮಾತ್ರ ಗೊತ್ತು. ಒಂದ್ ನೆನ್ಪಿಟ್ಕೋ, ಬಹಳಷ್ಟು ಜನ ಹೇಳ್ತಾರೆ, ಸರ್ ನಂದು ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ ಸರ್, ನಾನು ಡಿಸ್ಟಿಂಕ್ಷನ್ ಬರ್ಬೋದಾ. ನೆನ್ನೆ UPSC ರಿಸಲ್ಟ್ ಬಂತು IAS, ಅವ್ರದೆಲ್ಲ ಗೂಗಲ್ ಅಲ್ಲಿ ಆನ್ಸರ್ ಸ್ಕ್ರಿಪ್ಟ್ ಇರುತ್ತೆ. ಮಗ ಒಂದ್ ನೆನ್ಪಿಟ್ಕೊಳ್ಳೋ, ಕೈ ಬರಹ ಸೊಟ್ಟಗಿದ್ರೇನು ಹಣೆ ಬರಹ ನೆಟ್ಟಿದ್ದಾಗ ಯಾವನ್ ಕದಲ್ಸಕ್ಕಾಗುತ್ತೆ. ಎಲ್ಲ ಟೀಚರ್ಸ್ಗೂ ಒಂದು ಎಲ್ಲ ಪ್ಲೀಸ್ ಆದ್ರಿಂದ ಆಚೆ ಬನ್ನಿ. ನೀವು ಹ್ಯಾಂಡ್ ರೈಟಿಂಗ್ಗೆಲ್ಲ ಮಾರ್ಕ್ಸ್ ತಗೊಂತಾ ಇರೋದು ಓಕೆ, ಚೆನ್ನಾಗಿ ಕಾಣಿಸ್ಬೇಕು, ನೀವು ಬರೆದ್ರೆ ಅದು ಅರ್ಥ ಆಗುತ್ತೆ. ಬಟ್ ತೀರಾ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡಕ್ ಹೋಗ್ಬೇಡಿ, ಧೈರ್ಯವಾಗಿರಿ. ಇವತ್ತಿಂದ ದಿನಕ್ಕೆ 4-5 ಅವರ್ ಆದ್ರೂ ಕೂತು ಓದ್ಬೇಕು. ಬಹಳಷ್ಟು ಜನ ಹೇಳ್ತಿರ್ತಾರೆ, ಸರ್ ನಾನು ಏನಾದ್ರೂ ಸೀರಿಯಸ್ ಆಗಿ ಟ್ರೈ ಮಾಡಿದ್ರೆ ನೀನ್ ಡಿಸ್ಟಿಂಕ್ಷನ್ ಬರ್ತೀಯಾ, ನೀನ್ ಕನ್ನಡ ಮೀಡಿಯಂ, ನೀನ್ ಇಂಗ್ಲಿಷ್ ಮೀಡಿಯಂ, ನೀನ್ IIT ಹೋಗ್ತೀಯಾ, ಡಾಕ್ಟರ್ ಆಗ್ತೀಯಾ ಅಂತ 100 ಜನ ಹೇಳ್ತಾರೆ. ಮಗ ಒಂದ್ ನೆನ್ಪಿಟ್ಕೊ, ನಾನು ಕನ್ನಡ ಮೀಡಿಯಂ ಪ್ರಾಡಕ್ಟೇ, ಹಳ್ಳಿಯಿಂದ ಬಂದವನು, ಕೇರ್ ಆಫ್ ಅಡ್ರೆಸ್ ಇಲ್ಲದೆ ವಿಧಾನಸೌಧದಲ್ಲಿ ಸೌಂಡ್ ಮಾಡ್ತಿರೋನು. ನೆನ್ಪಿಟ್ಕೊ, ಸಕ್ಸಸ್ ಹೆಂಗಿರ್ಬೇಕು ಅಂದ್ರೆ ನಿನ್ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗ್ಬಿಡ್ಬೇಕು ಮಗನೇ, ಹಂಗ್ ಹೋಗ್ಬೇಕು. ನಿನ್ ಮೊಬೈಲ್ ನಂಬರ್ ಬಹಳಷ್ಟು ಜನ ಹೇಳ್ತಾರೆ, ಸರ್ ನಾವು ಬಡವರು ಸರ್ ನಮ್ಮ ತಂದೆ ಬಡವರು, ನಮ್ಮ ತಾಯಿ ಬಡವರು, ನಮ್ಮ ಅಪ್ಪ ಬಡವರು, ನಾವು ಪುವರ್ ಫ್ಯಾಮಿಲಿ. ಇಫ್ ಯುವರ್ ಫಾದರ್ ಆರ್ ಮದರ್ ಇಸ್ ಪುವರ್, ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್. ಡೋಂಟ್ ಬಿ ಅ ಪುವರ್ ಫಾದರ್ ಆರ್ ಮದರ್ ಫಾರ್ ಯುವರ್ ಕಿಡ್ಸ್. ದಟ್ ಈಸ್ ಮೈ ಅಡ್ವೈಸ್. ನಮ್ಮ ತಂದೆ ಬಡವರೇ, ಆದ್ರೆ ನನ್ನ ಮಕ್ಕಳಿಗೆ ನಾನು ಪುವರ್ ಫಾದರ್ ಆಗಕ್ಕೆ ಇಷ್ಟಪಡಲ್ಲ. ನಾನು ನಿಮ್ಗೆಲ್ಲ ಹೇಳೋದಿಷ್ಟೇ, ದೊಡ್ಡ ಕನಸುಗಳು ಕಟ್ಕೊಂಡು ಬಂದಿದ್ದೀರಾ. SSLC ಎಕ್ಸಾಮ್ ಬರೀತೀವಿ, ಏನಾಗುತ್ತೋ ಗೊತ್ತಿಲ್ಲ. ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಪೇಪರ್ ಬರೆದು ಆಚೆ ಬರೋರ್ಗೂ ಒಂದು ಚಿಕ್ಕ ಅಭದ್ರತೆ ಕಾಡ್ತಾ ಇರುತ್ತೆ. ದೇವಸ್ಥಾನ ಬಾಗ್ಲಾಕಿರ್ತಾರೆ, ದೇವ್ರು ಕಲ್ಲಿಂದ, ನೆಲ ಕಲ್ಲಿಂದ ಆಗಿರುತ್ತೆ, ಕೆಳಗಡೆ ಇರೋ ಕಲ್ಲು ದೇವ್ರನ್ನ ಕೇಳುತ್ತೆ, ದೇವ್ರೇ ಒನ್ಸ್ ಅಪಾನ್ ಎ ಟೈಮ್ ನೀನು ಕಲ್ಲು ನಾನು ಕಲ್ಲು, ಆದ್ರೆ ಇವತ್ತು ನಿನ್ನ ಪೂಜೆ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ, ನನ್ನನ್ನು ಮಾತ್ರ ಕಾಲಲ್ಲಿ ತುಳಿತಾರೆ ಯಾಕೆ ಅಂತ. ಆಗ ದೇವ್ರ ಕಲ್ಲು ಕೆಳಗಡೆ ಇರೋ ಕಲ್ಲಿಗೆ ಹೇಳ್ತಂತೆ, ಮಗನೇ ಅವತ್ತು ಶಿಲ್ಪಿ ಕೆತ್ತಕ್ ಬಂದಾಗ ಒಂದೇ ಪೀಸ್ ಆದೆ, ಎಷ್ಟೇ ತಿಂದಿದ್ರೆ ಇವತ್ತೇ ರೇಂಜ್ ಬಂದಿರ್ಬೇಕು ಅಂತ. ಧೈರ್ಯವಾಗಿರೋ. ದುಡ್ಡು ಎಲ್ಲದಕ್ಕೂ ನೋಡಿ, ಎಲ್ಲದಕ್ಕೂ ದುಡ್ಡೇ ಅಲ್ಲ, ಬ್ಯಾಕ್ ಗ್ರೌಂಡೇ ಅಲ್ಲ. ದುಡ್ಡಿಂದ ಏನು ಮಾಡಕ್ಕಾಗಲ್ಲ, ನೆನ್ಪಿಟ್ಕೋ. ಬರೀ ದುಡ್ಡೇ ಅಲ್ಲ,
ನಾನು ಹೇಳೋದಿಷ್ಟೇ, ಧೈರ್ಯಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಧೈರ್ಯ ಒಂದಿಟ್ಕೋ. ನಾನು ಡಿಸ್ಟಿಂಕ್ಷನ್ ಬರ್ತೀನಿ ಎಕ್ಸಾಮ್ ಅಲ್ಲಿ, ನೆನ್ಪಿಟ್ಕೋಬೇಕು. ನಿಮ್ಮಪ್ಪ ಕಾಲರ್ ಎಗಿರ್ಬೇಕು ಮಗನೇ, ರಿಸಲ್ಟ್ ದಿನ ಹಂಗ್ ಓದ್ಬೇಕು ಹೇಳ್ತಾ ಇದೀನಿ. ಇವಾಗೆಲ್ಲ ಸ್ಲಾಮ್ ಬುಕ್ಗಳು ಬರೆಯಕ್ ಸ್ಟಾರ್ಟ್ ಆಗಿರ್ತೀರಾ. ದಯವಿಟ್ಟು ಫೇವ್ರೆಟ್ ಹೀರೋ, ಫೇವ್ರೆಟ್ ಹೀರೋಯಿನ್, ಯಾವನ ಹೆಸರು ಬರಿಬೇಡಿ. ಫೇವ್ರೆಟ್ ಹೀರೋ ನಿಮ್ಮಪ್ಪ, ಫೇವ್ರೆಟ್ ಹೀರೋಯಿನ್ ನಿಮ್ಮಮ್ಮ ಅಂತ ಬರೀಬೇಕು ಸ್ಲಾಮ್ ಬುಕ್ ಅಲ್ಲಿ. ಯಾರ್ಯಾರ ಹೆಸರು? ನಿಮ್ಮಮ್ಮ ಅಡಿಗೆ ಮನೆಯಲ್ಲಿ ಗ್ಲಾಮರ್ ಕಳ್ಕೊಂಡಿದ್ದಕ್ಕೆ ಮಗ ನಿನ್ ಜೀವನಕ್ಕೆ ಗ್ಲಾಮರ್ ಬರ್ತಾ ಇರೋದು. ಇವತ್ತಿಂದ 4-5 ಅವರ್ ಓದಕ್ ಕುತ್ಕೋ. ಇನ್ನು ಕನ್ನಡ ಮೀಡಿಯಂ ಹುಡುಗರು ಪ್ರಾಬ್ಲಮ್ ಹೇಳ್ತೀನಿ. చదివేకపోతే ఏమీ అర్థమైందిరా సార్ ఇది మీకెట్లు తెలుసు సార్? మాకి అట్లే రావుడు. ಸೈನ್ಸ್ ಓದೋಣ ಅಂದ್ರೆ ಸೋಷಿಯಲ್ ಬುಕ್ ಓಪನ್ ಮಾಡ್ತೀವಿ, ಅದು ಸ್ವಲ್ಪ ಹೊತ್ತು ಓಪನ್ ಮಾಡಿ ಮ್ಯಾಥ್ಸ್, ಅದು ಸ್ವಲ್ಪ ಹೊತ್ತು ಓಪನ್ ಮಾಡಿ ಇಂಗ್ಲಿಷು. 6.5 ಗಂಟೆಗೆ ಓದಿ ಇನ್ಯಾವುದೋ ನೋಟ್ಸ್ ನ ಜೆರಾಕ್ಸ್ ಮಾಡ್ಕೋಬೇಕು ಅಂದ್ರೆ ಜೆರಾಕ್ಸ್ ಅಂಗಡಿ ಹತ್ರ ಹೋಗ್ತೀವಿ. ನಮ್ಮ ಕೈಯಲ್ಲಿ ಓದಕ್ಕಾಗ್ತದೆ, ತಲೆಗೆಡ್ಸ್ಕೋಬೇಡಿ, ಧೈರ್ಯವಾಗಿರಿ. ಬಟ್ 45% ಬರುತ್ತೋ, 60 ಬರುತ್ತೋ, 85 ಬರುತ್ತೋ, ಸ್ಟೇಟ್ ರ್ಯಾಂಕ್ ಬರುತ್ತೋ, ಒಂದಂತೂ ನೆನ್ಪಿಟ್ಕೊಳ್ಳಿ, ಸಾಮಾನ್ಯ ಕುಟುಂಬದ ಹುಡುಗ ಹುಡುಗಿಯರು, ಮಿಡಲ್ ಕ್ಲಾಸ್ ಹುಡುಗ ಹುಡುಗಿಯರು, ಮನೆಯಲ್ಲಿ ಕಷ್ಟ ಇರೋ ಹುಡುಗ ಹುಡುಗಿಯರು, 1 BHK ಚಿಕ್ಕ ಮನೆಯಲ್ಲಿ ಗುಡಿಸಲಲ್ಲಿ ಮಾಡ್ತಿರೋರು, ರಿಸಲ್ಟ್ ದಿನ ಸ್ಟೇಟ್ ನಿನ್ ಕಡೆ ನೋಡ್ಬೇಕು ಅಂದ್ರೆ ತುಂಬಾ ಫೋಕಸ್ಡ್ ಆಗಿರ್ಬೇಕು. ಮಗ ಬಡವ್ರಿಗೆ, ಮಿಡಲ್ ಕ್ಲಾಸ್ ಅವ್ರಿಗೆ ಏಕಾಗ್ರತೆ ಬಿಟ್ಟು ಇನ್ನೇನು ಆಸ್ತಿ ಇಲ್ಲ. ನಾನು PUC ಅಲ್ಲಿ ಇದ್ದಾಗ ನನ್ನ ತಂದೆ ತಾಯಿನ ಕಳ್ಕೊಂಡೆ, ಆರ್ಪನ್ ಆದೆ. ಇವತ್ತು 10 ಆಂಬುಲೆನ್ಸ್ ಬಿಟ್ಟಿದ್ದೀನಿ 24/7. ನನ್ನ ಜೊತೆ ತುಂಬಾ ಜನ ಹುಡುಗರು, ನಮ್ಗೇನ್ ದುಡ್ಡಿತ್ತ, ಶ್ರೀಮಂತಿಕೆ ಇತ್ತ, ಧೈರ್ಯ ಇತ್ತು ಅಷ್ಟೇ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಈ ಕ್ರೌಡ್ ಅಲ್ಲಿರೋ ಹುಡುಗರು ದೊಡ್ಡ ನಿಮ್ಮಲ್ಲಿ ತುಂಬಾ ಜನಕ್ಕೆ ಆಸೆ ಇರುತ್ತೆ, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಸಾಧ್ಯ ಆದ್ರೆ ಅಮೆರಿಕಾಗ ಹೋಗ್ಬೇಕು ಅಂತ. ನಿಮ್ಮ MLA ಒಂದು ಆಸೆ ಇದೆ, ನೀನ್ ಡಾಕ್ಟರ್ ಆಗು, ಇಂಜಿನಿಯರ್ ಆಗು. ಅಮೆರಿಕಾಗಲ್ಲ, ಇಲ್ಲೆಲ್ಲೋ ಸುತ್ತಮುತ್ತ ಒಂದು ಹಾಸ್ಪಿಟಲ್ ಕಂಪನಿ ಕಟ್ಟಿ ಅಮೆರಿಕ ಅವ್ರನ್ನ ಈ ಗಲ್ಲಿಗೆ ಇಳಿಸ್ಬೇಕು ಮಗ. ಅಮೆರಿಕ ಅವ್ರನ್ನ ನಮ್ ಚಿಕ್ಕಬಳ್ಳಾಪುರದ ಗಲ್ಲಿಗಳಿಗೆ ಇಳಿಸ್ಬೇಕು. ಈ ತರ ವಿಲ್ ಪವರ್ ಇಟ್ಕೋಬೇಕು. ನೆನ್ಪಿಟ್ಕೊಳ್ಳಿ ಪ್ಲೀಸ್, ಡೋಂಟ್ ಅಫ್ರೈಡ್ ಆಫ್ ಎನಿಥಿಂಗ್. ನೀವು ನ್ಯಾಷನಲ್ ಜಾಗ್ರಫಿಯಲ್ಲೋ ಡಿಸ್ಕವರಿಯಲ್ಲೋ ನೋಡಿರ್ತೀರಾ, ಒಂದು ಜಿಂಕೆನ ಚಿರತೆ ಅಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ. ನೆನ್ಪಿಟ್ಕೋಬೇಕು, ಜಿಂಕೆಗಿಂತ ಚಿರತೆ ಪವರ್ಫುಲ್, ಜಿಂಕೆಗಿಂತ ಚಿರತೆ ವೇಗವಾಗಿ ಓಡ್ತಿರುತ್ತೆ, ಜಿಂಕೆಗಿಂತ ಚಿರತೆ ಸಿಕ್ಕಾಪಟ್ಟೆ ಫಾಸ್ಟ್. ಇನ್ನೇನು ಚಿರತೆ ಜಿಂಕೆನ ಇಟ್ಕೊಂಡು ತಿನ್ಬಿಡ್ತು ಅನ್ನೋಷ್ಟೊತ್ತಿಗೆ ಜಿಂಕೆ ಎಸ್ಕೇಪ್, ಚಿರತೆ ಸುಸ್ತಾಗಿ ಬಿದ್ದೋಗುತ್ತೆ. ಅರೆ, ಜಾಸ್ತಿ ತಾಕತ್ತಿರೋ ಚಿರತೆ ಹೊಡಿಯೋಕ್ಕಾಗಲ್ಲ, ಕಡಿಮೆ ತಾಕತ್ತಿರೋ ಜಿಂಕೆ ಯಾಕೆ ಗೆಲ್ತು ಗೊತ್ತಾ? ಜಿಂಕೆ ಓಡ್ತಾ ಇರೋದು ಬದುಕಕ್ಕೆ, ಚಿರತೆ ಓಡ್ತಾ ಇರೋದು ಊಟಕ್ಕೆ. ರೇಸು ಲೈಫ್ಗೆ ಮಗ, 3 ಹೊತ್ತು ಊಟಕ್ಕಲ್ಲ. ನೆನ್ಪಿಟ್ಕೊಂಡು, ಲೈಫು ರೇಸ್ಗೆ, 3 ಹೊತ್ತು ಊಟಕ್ಕಲ್ಲ. ಭಯ ಯಾಕೋ ಬೀಳ್ತೀರಾ? 2,000 ಗೃಹಲಕ್ಷ್ಮಿ, 10 kg ಅಕ್ಕಿ ಬರುತ್ತೆ, ಗೆದ್ರು ಸೋತ್ರು ಬರುತ್ತೆ, ಭಯ ಬೀಳಕ್ ಹೋಗ್ಬೇಡಿ. ಊಟಕ್ಕೆ ಬದುಕಕ್ಕೆಲ್ಲ ಭಯ ಬೀಳ್ಬೇಕಾಗಿರೋದು. ನಿಮ್ಮ ಅಪ್ಪ ಅಮ್ಮ ಹೆಸರು ಉಳ್ಸಕ್ಕೆ. ನಿಮ್ಮೂರಲ್ಲಿ ನಿಮ್ಮ ಅಪ್ಪನೇನಂದಿರ್ತಾರೆ, ಅಮ್ಮನೇನಂದಿರ್ತಾರೆ, ಓ ಅವ್ನು ಡಾಕ್ಟರ್ ಆಗ್ತಾನ, ಇಂಜಿನಿಯರ್ ಆಗ್ತಾನ, ಚಾರ್ಟೆಡ್ ಅಕೌಂಟ್ ಆಗ್ತಾನ, ಕಾಮರ್ಸ್ಗೆ ಹೋಗ್ತಾನ. ಬಾಯಿಗೆ ಬಂದಂಗೆ ಒಬ್ಬೊಬ್ರು, ನೀನೇನಾದ್ರು ಆಗ್ತೀಯ ಅಂದ್ರೆ ನಿನ್ನೊಬ್ರು ನಂಬಲ್ಲ. ಇಷ್ಟಕ್ಕೂ ಅವ್ರಿಗೆಲ್ಲ ಒಂದು ನೆನ್ಪಿಟ್ಕೋ, ಎಲ್ಲರೂ ಜೀವನದಲ್ಲಿ ಯಾವುದೇ ಕಾರಣಕ್ಕೆ ಯಾರಿಗೂ ಎಕ್ಸ್ಪ್ಲನೇಷನ್ ಕೊಡಕ್ಕೆ ಹೋಗ್ಬೇಡಿ. ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗನಿಗೆ TV ನೋಡುವಾಗ ಕರೆಂಟ್ ಹೋದರೆ ಅದೇ ದೊಡ್ಡ ಕಷ್ಟ, ರಿಮೋಟ್ ಎತ್ತು ಬಿಸಾಕ್ತಾನೆ. ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗಿಗೆ ಮುಖದ ಮೇಲೆ ಮೊಡವೆ ಬಂದರೆ ಅದೇ ದೊಡ್ಡ ಕಷ್ಟ, ಹೋಗಿ ಮಮ್ಮಿ ಕಾಲೇಜ್ಗೆ ಹೋಗಲ್ಲ ಅಂತಾಳೆ. 90% ಬರೋ ಮಗ 60% ಬಂದರೆ ಅವ್ರ ಅಪ್ಪನಿಗೆ ಅದೇ ದೊಡ್ಡ ಕಷ್ಟ. ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂದರೆ ಬೆಳೆದು ನಿಂತಿರೋ ಹುಡುಗಿಗೆ ಅದೇ ದೊಡ್ಡ ಕಷ್ಟ. ಇಷ್ಟಪಟ್ಟು ಹುಡುಗಿ ಮತ್ತೊಬ್ಬನ ಜೊತೆ ಸಲಿಗೆಯಿಂದ ಮಾತಾಡಿದ್ರೆ ಬೆಳೆದು ನಿಂತಿರೋ ಹುಡುಗನಿಗೆ ಅದೇ ದೊಡ್ಡ ಕಷ್ಟ. ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗನಿಗೆ TV ನೋಡುವಾಗ ಕರೆಂಟ್ ಹೋಯ್ತು ಅಂತ ರಿಮೋಟ್ ಎತ್ತು ಬಿಸಾಕ್ತಾನೆ ನೋಡಿ, ಅವ್ನಿಗೆ ಒಂದೇ ಒಂದ್ಸಲ ಕರೆಂಟ್ ಕಂಬ ಹತ್ತಿ ಶಾಕ್ ತಿಂದು ಸತ್ತೋಗಿರೋ ಲೈನ್ ಮ್ಯಾನ್ ಮಗನ ಕಷ್ಟ ತೋರಿಸಿ, ಮಗನೇ ಅವನದಲ್ಲೇ ಕಷ್ಟ ನಿಂದಲ್ಲ ಅಂತ. ಮುಖದ ಮೇಲೆ ಮೊಡವೆ ಬಂತು ಅಂತ ಬೇಜಾರು ಬೀಳೋ ಹುಡುಗಿಗೆ ಆಸಿಡ್ ಹಾಕ್ಸ್ಕೊಂಡು 4 ಗೋಡೆಗಳ ಮಧ್ಯೆ ನರಳುತ್ತಿರೋ ನತ್ತ ದೃಷ್ಟಿ ಬದುಕು ತೋರಿಸಿ, ಅವಳದಮ್ಮ ಕಷ್ಟ ನಿಂದಲ್ಲ ಅಂತ. 90% ಬರೋ ಮಗ 60% ಬಂದ ಅಂತ ಬೇಜಾರು ಬೀಳೋ ಅಪ್ಪನಿಗೆ ಮಾನಸಿಕ ಅಸ್ವಸ್ಥ ಹುಡುಗನ ತಂದೆಯ ಸಹನೆ ತೋರಿಸಿ, ಸರ್ ಅವ್ರದ್ದು ಸರ್ ಕಷ್ಟ ನಿಮ್ದಲ್ಲ ಅಂತ. ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂತ ಬೇಜಾರು ಬೀಳೋ ಹುಡುಗಿಗೆ ಹಳ್ಳಿಗಳ ಕಡೆ ತಂಗಳನ್ನ ತಿಂದು ಔಟ್ಡೇಟೆಡ್ ಬುಕ್ಸ್ ಓದಿ ಅಪ್ಡೇಟ್ ಆಗಿ ರ್ಯಾಂಕ್ ಬರೋ
ಬಡ ಕುಟುಂಬದ ಹೆಣ್ಣು ಮಗುವಿನ ಕತೆ ತೋರಿಸಿ ಅವಳದಮ್ಮ ಕಷ್ಟ ನಿಂದಲ್ಲ ಅಂತ ಇಷ್ಟಪಟ್ಟು ಹುಡುಗಿ ಮತ್ತೊಬ್ಬನ ಜೊತೆ ಸಲಿಗೆಯಿಂದ ಮಾತಾಡಿದ್ಲು ಅಂತ ಬೇಜಾರು ಬೀಳೋ ಹುಡುಗರಿಗೆ ಅಪ್ಪ ಅಮ್ಮನ ಕಳ್ಕೊಂಡು 28 ದಿನಕ್ಕೆ ವಿಧಾನಸೌಧಕ್ಕೆ ಹೋದ ನನ್ನಂತವನು ಹೇಳ್ಬೇಕು ಮಗ. ಪ್ರದೀಪ್ ಈಶ್ವರ್ ನಿಮ್ಗೆ ಯಾಕೆ ಮುಖ್ಯ ಆಗ್ತಾನೆ ಅಂದರೆ, ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರೋ ಹುಡುಗನು ಈ ಸಮಾಜದಲ್ಲಿ ಗೆಲ್ಲಬೇಕು ಅನ್ನೋದಕ್ಕೆ, ಈ ದೇಶದ ಪ್ರಜಾಪ್ರಭುತ್ವಕ್ಕೆ ನೀವು ನಾನು ಬೆಸ್ಟ್ ಎಕ್ಸಾಂಪಲ್ ಆಗಬೇಕು. ಇವತ್ತು ನನ್ನ ಕನ್ನಡ ಮಾಧ್ಯಮ ಶಾಲೆ, ನಮ್ಮ ಕನ್ನಡ ಮಾಧ್ಯಮದ ಶಾಲೆ ನನಗೆ ಭಾಳ ಪ್ರೌಡ್ ಅನಿಸುತ್ತೆ. ನಾನು ಕನ್ನಡ ಮೀಡಿಯಂ ಶಾಲೆಯಲ್ಲಿ ಹೋದಾಗ ನಮ್ಮ ಸ್ಕೂಲ್ ಫೀಲ್ಡಲ್ಲಿ ವಾರಕ್ಕೆ 3 ಪ್ರೋಗ್ರಾಮ್ ನಡೆದ್ರೆ ಬೇಜಾರಾಗೋದು. ಜೂನಿಯರ್ ಕಾಲೇಜಲ್ಲಿ ವಾರಕ್ಕೆ 4 ಪ್ರೋಗ್ರಾಮು ಸೌಂಡ್ ಸಿಸ್ಟಮ್ ಇಡೋರು. ನಾನು ಬಂದಮೇಲೆ ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಿ ಒಂದು ಪ್ರೋಗ್ರಾಮ್ ಮಾಡೋಕ್ಕೆ ಬಿಟ್ಟಿಲ್ಲ ಸರ್. ಒಬ್ಬ ಸರ್ಕಾರಿ ಶಾಲೆ ಹುಡುಗ ಚೇರ್ ಮೇಲೆ ಕೂತ್ಕೊಂಡ್ರೆ ಹಿಂಗಿರುತ್ತೆ ಸರ್ ಬದಲಾವಣೆ. ಇಲ್ಲ ಅಂದಿದ್ದಿದ್ರೆ ಜೂನಿಯರ್ ಕಾಲೇಜಲ್ಲಿ ಕಾರ್ಯಕ್ರಮಗಳು ನಡೆದು ಪಾಪ ಸಿಲೆಬಸ್ಸೇ ಕಂಪ್ಲೀಟ್ ಆಗ್ತಿರಲಿಲ್ಲ. ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಾನು ಹೇಳೋದಿಷ್ಟೇ, ಈಗಿರೋ ಉಳಿದಿರೋ ದಿನದಲ್ಲಿ ದಿನಕ್ಕೆ 4-5 ಅವರು ಸಾಧ್ಯ ಆದರೆ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ಆಚೆ ಬನ್ನಿ. ನೋಡ್ರೋ, ನಿಮ್ಮನ್ನೆಲ್ಲ ನೀವು ಯಾವನ್ ಮಾತು ಕೇಳಲ್ರು, ಅದಂತೂ ಸತ್ಯ. ಬಟ್ ನಿಮ್ಗೆ ಅನಿಸ್ಬೇಕು ಅಷ್ಟೇ ಬದಲಾಗಬೇಕು ಅಂತ. ನಾನೇನೋ ಹೇಳಿದ ತಕ್ಷಣ, ನಿಮ್ಮ ಅಪ್ಪ ಅಮ್ಮ ಹೇಳಿದ ತಕ್ಷಣ ನಿನಗೆ ಅನಿಸ್ಬೇಕು, ನೋಡು ಮಗ, ಲೈಫು ಇನ್ಯಾವೊಂದು ಅಲ್ಲ ನಿಂದು. ನೀನು ಚೆನ್ನಾಗಿರ್ಬೇಕು ಅಂದರೆ ಕಷ್ಟಪಟ್ಟೋದು. ಸಾಧ್ಯ ಆದರೆ ನಿಮ್ಮ ಅಪ್ಪ ಹೇಳ್ತಾರೆ, ಬಾಕ್ಸ್ ಚದುರ, ಚೆನ್ನಾಗಿ ಓದ್ಕೊಮ್ಮ, ಚೆನ್ನಾಗಿ ಓದು ಅಂತ. ನಿಮ್ಗೇನು ಅನಿಸುತ್ತೆ, ಏನು ಯಾವಾಗಲೂ ಅಂತ ನಿಮಗೆ ಗೊತ್ತಿಲ್ವೋ? ಬಸ್ ಸ್ಟ್ಯಾಂಡಲ್ಲಿ ಏನೋ ಮಾರಿ ಅಥವಾ APMC ಯಾರ್ಡಲ್ಲಿ ಮೂಟೆ ಒತ್ತಿ ಆಟೋ ಓಡಿಸಿ ಜೀವನ ಮಾಡೋದು ಕಷ್ಟನೋ? ನೀವು ಅಂದ್ಕೊಂಡಷ್ಟು ಈಸಿ ಅಲ್ಲ. ನೀವು ಹಂಗೆ ಬದುಕಬಾರ್ದು ಅಂತ ಓದಿ ಅಂತಿದ್ದಾರೆ. ನೀನು ಅದನ್ನು ಬೇಜಾರು ಅನ್ಕೋಬಾರ್ದು. ಇವತ್ತು ಎಷ್ಟೋ ಜನ ರೈತರು 2 ಲಕ್ಷ 3 ಲಕ್ಷ 4 ಲಕ್ಷ ಸಾಲ ಮಾಡಿ ಸತ್ತೋಗ್ತಿದ್ದಾರೆ. ಇಲ್ಲಿ ರೈತರ ಮಕ್ಕಳಿದ್ದೀರಾ. ನಾಳೆ ನಿಮ್ಮ ಅಪ್ಪ ಅಮ್ಮಗೆ ಹೆಚ್ಚು ಕಡಿಮೆ ಆದರೆ ನಾಳೆ ನೀನು ಅವ್ರ ಥರ ಇನ್ನು ಸಮಸ್ಯೆಗೆ ಸಿಗಾಕೋಬಾರ್ದು ಅಂದರೆ ಧೈರ್ಯವಾಗಿ ಕುತ್ಕೊಂಡು ಓದಬೇಕು. ಸರಸ್ವತಿ ನೊಲಿಸ್ಕೋಬೇಕು. ನೆನ್ಪಿಟ್ಕೋ, ಸರಸ್ವತಿ ಒಲಿದ್ರೆ ಲಕ್ಷ್ಮೀದೇವಿ ಜೊತೆಯಲ್ಲಿ ಬರ್ತಾಳೆ. ಲಕ್ಷ್ಮೀದೇವಿ ಸರಸ್ವತಿನ ಬಿಟ್ಟಿರಲ್ಲ. ಸರಸ್ವತಿ ಒಲಿದ್ರೆ ಲಕ್ಷ್ಮೀದೇವಿ ಜೊತೆಯಲ್ಲಿ ಇರ್ತಾಳೆ. ಇದೊಂದು ತಲೆಯಲ್ಲಿ ಇಟ್ಕೋಬೇಕು. ಕೆಲವ್ರು ಹೇಳ್ತಾರೆ, ಸರ್ ನಾನು ಆವ್ರೇಜ್ ಸ್ಟೂಡೆಂಟು ಸರ್. ಬಿಲ್ ಗೇಟ್ಸ್ ಹೇಳ್ದ, ನಾನು ಹೈಸ್ಕೂಲಲ್ಲಿ ಇದ್ದಾಗ ಒಂದೊಂದು ಸಬ್ಜೆಕ್ಟ್ ಫೇಲ್ ಆಗ್ತಿದ್ದೆ, ನನ್ನ ಫ್ರೆಂಡು ಎಲ್ಲ ಪಾಸ್ ಆಗ್ತಿದ್ದ. ಇವತ್ತು ಹೈಸ್ಕೂಲಲ್ಲಿ ಇದ್ದಾಗ ನಾನು ಒಂದೊಂದು ಸಬ್ಜೆಕ್ಟ್ ಫೇಲ್ ಆಗ್ತಿದ್ದೆ, ನನ್ನ ಫ್ರೆಂಡ್ ಎಲ್ಲದರಲ್ಲೂ ಪಾಸ್ ಆಗ್ತಿದ್ದ. ಎಲ್ಲದರಲ್ಲೂ ಪಾಸ್ ಆಗ್ತಿದ್ದ ನನ್ನ ಫ್ರೆಂಡು ಮೈಕ್ರೋಸಾಫ್ಟ್ ಅನ್ನೋ ಕಂಪ್ನಿಯಲ್ಲಿ ಇಂಜಿನಿಯರು. ಇವತ್ತು ನಾನು ಆ ಕಂಪ್ನಿಗೆ ಓನರು ಅಂತ. ಭಯ ಬೀಳ್ಬೇಡಿ. 60% ಬರುತ್ತಾ ಬರಲಿ, ತಲೆಗೆಡಿಸ್ಕೊಬೇಡಿ. ಬಟ್ ನಿಯತ್ತಾಗಿ ಬರೀ ಎಕ್ಸಾಮು, ನಿಯತ್ತಾಗಿ ಬರೀ. ನೀನು 85 75 70 ಪ್ರಪಂಚಕ್ಕೆ ಡಂಗೂರ ಹೊಡಿ ಅವಶ್ಯಕತೆ ಇಲ್ಲ. ನಿನ್ನ ಕ್ಯಾಲಿಬರ್ ನಿನ್ಗೆ ಅರ್ಥ ಆಗಬೇಕು, ನಿನ್ನ ತಾಕತ್ ನಿನ್ಗೆ ಅರ್ಥ ಆಗಬೇಕು. ನೋಡಿ, ಒಂದು ಹೇಳ್ತೀನಿ, ಬಡವ್ರ ಮಕ್ಕಳಿಗೆ, ಮಿಡಲ್ ಕ್ಲಾಸ್ಗೆ ಧೈರ್ಯವಾಗಿರ್ಬೇಕು. ಅವ್ರೇನೋ ಅಂದರು, ಇವ್ರೇನೋ ಅಂದರು, ತಲೆಗೆಡಿಸ್ಕೋಬಾರ್ದು. ನಿನ್ನ ಮಿಡಲ್ ಕ್ಲಾಸ್ ಹುಡುಗ, ಮಿಡಲ್ ಕ್ಲಾಸ್ ಹುಡುಗಿ, ಅಟ್ಲೀಸ್ಟ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಆದರೂ ನೀನು ಸೌಂಡ್ ಆಗಲಿಲ್ಲ ಅಂದರೆ ಕುತ್ಕೊಂಡೋದು. 85% ಯಾರ್ಯಾರ್ದು ಬರ್ತಿದೆ, 70-60 ಬರ್ತಿದೆ. ಶ್ರದ್ಧೆಯಿಂದ ಓದಿದ್ರೆ ಸ್ಟೇಟ್ ರ್ಯಾಂಕ್ ಆಗಬರಲ್ಲ. ನಮ್ಮ ಎಜುಕೇಷನ್ ಮಿನಿಸ್ಟರ್ 625 ಮೊದಲನೇ ಹೆಸರು ನಿಂದು ಓದಬೇಕು, ನಿಂದು ಓದಬೇಕು. ಈಗಲಿಂದ ದಿನಕ್ಕೆ 18-20 ಅವರ್, 4 ತಾಸು ಮೇಲೆ ನಿಜವಾಗ್ಲೂ ಸ್ಟೇಟ್ ಫಸ್ಟ್ ಬರಬೇಕು ಅಂತ ಆಸೆ ಇದ್ದರೆ ನಿದ್ದೆ 4 ತಾಸು ಗಿಳಿಸಿ. 4 ತಾಸು ಸರ್, ಮಿನಿಮಮ್ 6 ಅವರ್ ಸ್ಲೀಪ್, ಅವೆಲ್ಲ ಬಿಟ್ಬಿಡಿ. 8 ಅವರ್ 10 ಅವರ್ ನಿದ್ದೆ ಮಾಡಿಲ್ವ 16-17 ವರ್ಷದಿಂದ. ಕರೆಕ್ಟಾಗಿ ಸ್ಯಾಕ್ರಿಫೈಸ್ ಮಾಡೋದಿ. ಯಾರ ಹತ್ರನೂ ಕೇಳಬೇಡಿ, ಹೋಗಿ ನಾನು ಸ್ಟೇಟ್ ಓದಿ ಅಷ್ಟೇ. ನೋಡು, ನೀನು ಗೆಲ್ಲೋವರೆಗೂ 16 ವರ್ಷದಿಂದ ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ. ನಿಮ್ಮ ಅಪ್ಪ ಅಮ್ಮ ಟೀಚರ್ಸ್ ನಿನ್ನ ಯಾಕೆ ನಂಬಬೇಕು? ನೆನ್ಪಿಟ್ಕೋ, ಬೆಟ್ಟದ ಮೇಲಿರುವ ದೇವರಿಗಿಂತ ಬೈದು ಬುದ್ಧಿ ಹೇಳೋ ನಮ್ಮ ಅಪ್ಪ ದೊಡ್ಡವನು, ಗರ್ಭಗುಡಿಯಲ್ಲಿರುವ ದೇವತೆಗಿಂತ ಜನ್ಮ ಕೊಟ್ಟ ತಾಯಿ ದೊಡ್ಡವಳು ಅನ್ಕೊಂಡು ನಿಮ್ಮ ಅಪ್ಪ ಅಮ್ಮಗೆ ನಮಸ್ಕಾರ ಹಾಕೊಂಡು ಹೋಗೋದು ಯಾಕೆ ಡಿಸ್ಟಿಂಕ್ಷನ್ ಬರೋಲ್ಲ ನೋಡ?